ಸಮಾಜದ ಅಂತಃಕರಣ ಅಂತ ಹೇಳ್ಬೋದು, ದ ಕಾನ್ಷಿಯನ್ಸ್ ಆಫ್ ದ ಸೊಸೈಟಿ. ಸಮಾಜದ ಒಳಿತು ಕೆಡುಕು ಅನ್ನು ನಮ್ಮ ಮುಂದೆ ಇಟ್ಟು ಜಾಗೃತಿಯನ್ನು ಮೂಡಿಸಲು ಮತ್ತು ಜಾಗರೂಕರನ್ನಾಗಿಸಲು. ಆದ್ರಿಂದ ಸಮಾಜದ ಕನ್ನಡಿಯಾದ ನಿಮ್ಮೊಡನೆ ಈ ಕ್ರಿಸ್ಮಸ್ ಆಚರಿಸಲು ನಮಗೆ ಖಂಡಿತ ಹರ್ಷ ತರ್ತಾ ಇದೆ. ವರ್ಷಂಪ್ರತಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಈ ಅರ್ಥಪೂರ್ಣವಾದ ಚಿಕ್ಕ ಚೊಕ್ಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ನಮ್ಮಿಂದ ಹೃದಯ ಸ್ಪರ್ಶಿ ಸ್ವಾಗತ. ನಾನು ವಿನಂತಿ ಮಾಡ್ತಿದ್ದೇನೆ, ನಮ್ಮ ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಪೌಲ್ ಸಲ್ಡಾನಾ ಬಿಷಪ್ ಇವರು, ಅಂತೆಯೇ ನಮ್ಮ ಧರ್ಮಕ್ಷೇತ್ರದ ವಿಗಾರ್ ಜನರಲ್ ಮಾನ್ಸಿಂಜೋರ್ ಮ್ಯಾಕ್ಸಿಮ್ ನೊರೊನ್ನ, ನಮ್ಮ ಧರ್ಮಕ್ಷೇತ್ರದ PROಗಳಿದ್ದಾರೆ ಇಬ್ಬರು, ರೆವರೆಂಡ್ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ಡಾನಾ ಮತ್ತು ರಾಯ್ ಕಸ್ಟಲಿನೋ ಇವರು, ಅಂತೆಯೇ ಮಾಧ್ಯಮ ಬಳಗದವರ ವತಿಯಿಂದ ನಮ್ಮ ಫೋರ್ ವಿಂಡ್ಸ್ನ ಎಲಿಯಾಸ್ ಫರ್ನಾಂಡಿಸ್ ಇವರು ಮುಂದೆ ಬಂದು ಅವರಿಗೆ ಕಾದಿರಿಸಿದ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತು ನಮ್ಮ ಧರ್ಮಕ್ಷೇತ್ರದ ಪಾಲನಾ ಪರಿಷತ್ತಿನ ಕಾರ್ಯದರ್ಶಿಯವರಾದ ಡಾಕ್ಟರ್ ಜಾನ್ ಡಿಸಿಲ್ವಾ, ಸಾರಿ, ಮಾಡಿ ಕೂತ್ಕೊಳ್ಳಿ. ಈಗ ಈ ಚಿಕ್ಕ ಕಾರ್ಯಕ್ರಮದ ಮೇಲೆ ಚೊಕ್ಕವಾಗಿ ದೇವರ ಆಶೀರ್ವಾದವನ್ನು ಬೇಡಲಿರುವರು ವಂದನೀಯ ಡಾಕ್ಟರ್ JB ಸಲ್ಡಾನಾ PRO ಇವರು. ನಾವೆಲ್ಲರೂ ಎದ್ದು ನಿಲ್ಲೋಣ. ಪ್ರಾರ್ಥಿಸೋಣ. ದಯಾಳು ದೇವ, ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಇಲ್ಲಿ ಒಟ್ಟುಗೂಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರು ಈ ಭೂಲೋಕವನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ ಆತನು ತನ್ನ ಏಕಮಾತ್ರ ಮಗನನ್ನು ಈ ಲೋಕಕ್ಕೆ ಕೊಟ್ಟಿದ್ದಾರೆ. ಆತ ಸಾರಿದ ಪ್ರೀತಿ, ಕ್ಷಮೆ, ದಯೆ, ಕರುಣೆ, ನ್ಯಾಯ, ನೀತಿ, ಸೌಹಾರ್ದತೆ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸಲು ಬೇಕಾದ ಎಲ್ಲ ವರಗಳನ್ನು ಹಾಗೂ ಕೃಪಾಶೀರ್ವಾದಗಳನ್ನು ಅನುಗ್ರಹಿಸೆಂದು ನಿನ್ನಲ್ಲಿ ಭಿನ್ನಯಿಸುತ್ತೇವೆ. ತಥಾಸ್ತು. ದಯಮಾಡಿ ಕುಳಿತುಕೊಳ್ಳಿ. ಹೇಳಿಕೆ ಇದೆ, ವೇರ್ ಹಾರ್ಟ್ಸ್ ಆರ್ ಓಪನ್ ಎವ್ರಿ ಅರೈವಲ್ ಬಿಕಮ್ಸ್ ಎ ಸೆಲೆಬ್ರೇಷನ್. ನಾನು ವಿನಂತಿಸುತ್ತಿದ್ದೇನೆ, ನಮ್ಮ ವಿಗಾರ್ ಜನರಲ್, ಮಂಗಳೂರು ಧರ್ಮಕ್ಷೇತ್ರದ ವಿಗಾರ್ ಜನರಲ್ ಮಾನ್ಸಿಂಜೋ ಮ್ಯಾಕ್ಸಿಮ್ ನೊರೊನ್ನ ಇವರು ನಿಮ್ಗೆಲ್ರಿಗೂ ಮುಂದೆ ಬಂದು ಸ್ವಾಗತಿಸಬೇಕಾಗಿ. ನೆರೆದಿರುವ ಎಲ್ಲರಿಗೂ ನಾನು ತುಂಬ ಹೃದಯದ ನಮಸ್ಕಾರಗಳು. ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದ ನಡುರಾತ್ರಿಯಂದು ಮಹೋನ್ನತದ ಈ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಸಮಾಧಾನ ಎಂದು ಆಕಾಶದಿಂದ ಕೇಳಿಸಲ್ಪಟ್ಟ ದೂತರ ಗಾನವೊಂದು ಆಕಾಶವಾಣಿ ಮಾಧ್ಯಮದಂತೆ ಶಾಂತಿಯ ಸಂದೇಶವನ್ನು ಬಿತ್ತರಿಸುವ ಮೂಲಕ ಕ್ರಿಸ್ಮಸ್ ಹಬ್ಬದ ಸಂದೇಶದೊಂದಿಗೆ ಯೇಸು ಕ್ರಿಸ್ತರ ಜನನದ ಸಂದೇಶವನ್ನು ಜಗತ್ತಿಗೆ ಕಳುಹಿಸಿತು. 2025 ವರ್ಷಗಳ ನಂತರ ಮಗದೊಮ್ಮೆ ಇದೇ ಸುದ್ದಿಯನ್ನು ಸಾರಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಮಂಗಳೂರು ಕಥೋಲಿಕ ಧರ್ಮ ಪ್ರಾಂತ್ಯದ ಪರವಾಗಿ ನಮ್ಮ ಧರ್ಮಾಧ್ಯಕ್ಷರಾಗಿರುವ ಅತಿ ವಂದನೀಯ ಪೀಟರ್ ಪೌಲ್ ಸಲ್ಡಾನಾ ರವರ ಮಾರ್ಗದರ್ಶನದಲ್ಲಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿರುವ ವಂದನೀಯ ಫಾದರ್ JB ಸಲ್ಡಾನಾ ಹಾಗೂ ಶ್ರೀಯುತ ರಾಯ್ ಕ್ಯಾಸ್ಟಲಿನೋರವರ ಆಮಂತ್ರಣದ ಮೇರೆಗೆ ನಮ್ಮಿ ಕೆನರಾ ಕಮ್ಯುನಿಕೇಷನ್ ಸೆಂಟರ್ ಇದರ ನಿರ್ದೇಶಕರಾದ ವಂದನೀಯ ಫಾದರ್ ಅನಿಲ್ ಐವನ್ ಫರ್ನಾಂಡಿಸ್ ಹಾಗೂ ಶ್ರೀಯುತ ಎಲಾಯಸ್ ಫರ್ನಾಂಡಿಸ್ ರವರ ಕರೆಗೆ ಓಗೊಟ್ಟು ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಾ. ವರ್ಷಕ್ಕೊಮ್ಮೆ ನಮ್ಮ ಈ ಭೇಟಿ ನಮ್ಮೆಲ್ಲರ ನಡುವೆ ಇರುವ ಬಾಂಧವ್ಯವನ್ನು ಪುನರುಚ್ಚರಿಸಲು ಇದೊಂದು ಸದಾವಕಾಶವಾಗಿ ಒದಗಿ ಬಂದಿದೆ.
ಈ ಸಂದರ್ಭದಲ್ಲಿ ಇಂದು ಮಾಧ್ಯಮ ಮಿತ್ರರೊಂದಿಗೆ ಹಮ್ಮಿಕೊಳ್ಳಲಾದ ಈ ಪುಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಂಗಳೂರು ಕಥೋಲಿಕ್ ಡಯಾಸಿಸ್ ಇದರ ಧರ್ಮಾಧ್ಯಕ್ಷರಾದ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರವರು ನಮ್ಮೆಲ್ಲರ ಮಾರ್ಗದರ್ಶಿಯವರು. ಪೂಜ್ಯರನ್ನು ಈ ಸಂದರ್ಭದಲ್ಲಿ ನಾನು ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಅಂತೆಯೇ ನಮ್ಮ ಬಿಷಪ್ರವರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಧರ್ಮ ಪ್ರಾಂತ್ಯದ ಪಾಲನಾ ಮಂಡಳಿಯ ಕಾರ್ಯದರ್ಶಿಯಾಗಿರುವ ಪ್ರೊಫೆಸರ್ ಜಾನ್ ಡಿ ಸಿಲ್ವಾ ಹಾಗೂ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿರುವ ವಂದನೀಯ ಫಾದರ್ ಜೆ ಬಿ ಸಲ್ಡಾನ ಹಾಗೂ ಶ್ರೀಯುತ ರಾಯ್ ಕ್ಯಾಸ್ಟಿಲೋನು, ಅಂತೆಯೇ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ ಆಗಿ ಎಲೈಸ್ ಫರ್ನಾಂಡಿಸ್ ಅವರು ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇಂದಿನ ಕೇಂದ್ರ ಬಿಂದುವಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಾಗಿರುವ ತಾವೆಲ್ಲರೂ ಬಂದಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿರುತ್ತದೆ. ವರ್ಷವಿಡೀ ತಾವು ನಮ್ಮ ಸಮುದಾಯದ ಆಗುಹೋಗುಗಳಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರವನ್ನು ನೀಡುತ್ತಿದ್ದೀರಿ. ದಿನಪತ್ರಿಕೆ, ವಾರಪತ್ರಿಕೆ, ಟಿವಿ ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು, ಡಿಜಿಟಲ್ ಮೀಡಿಯಾ ಹಾಗೂ ಇತರ ಎಲ್ಲ ಸೋಷಿಯಲ್ ಮೀಡಿಯಾ ಸಮೂಹಗಳ ವರದಿಗಾರರು ಹಾಗೂ ತಾಂತ್ರಿಕ ಸಿಬ್ಬಂದಿ ಮಿತ್ರರೆಲ್ಲರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ನಮ್ಮಿ PR ಏರ್ಪಡಿಸಲು ಕೈ ಜೋಡಿಸಿದ ಇಲ್ಲಿನ ಧರ್ಮಾಧ್ಯಕ್ಷದ ನಿವಾಸದ ಎಲ್ಲ ಗುರುವರ್ಯರನ್ನು, ಸಹಾಯಕ ಸಹೋದರರನ್ನು ಹಾಗೂ ನೆರೆದಿರುವ ಎಲ್ಲರನ್ನೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಪ್ರಭು ಯೇಸು ಕ್ರಿಸ್ತರ ಜನನದ ಈ ಕ್ರಿಸ್ಮಸ್ ಹಬ್ಬ ತಂದಿರುವ ಶಾಂತಿ ಭರವಸೆಗಳನ್ನು ಸಮಾಜಕ್ಕೆ ತಲುಪಿಸುವ ಸಲುವಾಗಿ ಭಗವಾನ್ ಕ್ರಿಸ್ತರು ತಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ ಎಂದು ಆಶಿಸುತ್ತಾ, ಭಗವಾನ್ ಕ್ರಿಸ್ತರು ತಂದಿರುವ ಶಾಂತಿ ಸಂತೋಷಗಳು ನಾಡಿನ ಜನಗಳಿಗೆ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕಾಮನೆಗಳನ್ನು ಹಾರೈಸ್ತಾ ಇದ್ದೇನೆ. ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್ ಟು ಯು ಆಲ್ ಅಂಡ್ ಎ ಹಾರ್ಟಿ ವೆಲ್ಕಮ್ ಟು ಯು ಆಲ್. ಥ್ಯಾಂಕ್ ಯು. ಧನ್ಯವಾದಗಳು ಫಾದರ್. 2025 ವರ್ಷಗಳ ಹಿಂದೆ ದೇವರ ಪುತ್ರರು ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದ್ರಂತೇಳಿ ನಮ್ಮ ನಂಬಿಕೆ, ವಿಶ್ವಾಸ. ಅವರು ಬರುವಾಗ ಈ ಭೂಮಿ ಎಂಬುದೊಂದು ಈ ಪ್ರಪಂಚ ಒಂದು ಫ್ಯಾಮಿಲಿ ಇದ್ದಾಗೆ, ಒಂದು ಕುಟುಂಬ. ನಮ್ಮ ಕುಟುಂಬದ ಸದಸ್ಯರಾಗಿ ಬಂದರು. ಅವರು ಜೀವಿಸಿದ್ರು, ಜೀವಿಸ್ತಾ ಇದ್ದಾರೆ, ಎಂದೆಂದಿಗೂ ಜೀವಿಸಲಿರುವರು. ಈ ಏನು ಹೇಳ್ತಾರೆ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯ ಅವರ ಬರ್ತ್ಡೇ ಇದ್ದರೆ ನಾವು ಖಂಡಿತ ಒಂದು ಕೇಕ್ ಕಟ್ ಮಾಡಿ ಅವರಿಗೆ ಅಭಿನಂದಿಸ್ತೇವೆ. ಯೇಸು ಕ್ರಿಸ್ತರು ನಮ್ಮೊಡನೆ ಇದ್ದಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ಅವರು ನಮ್ಮ ಕುಟುಂಬದ ಸದಸ್ಯರಂತೆ ಹಾಗೆಯೇ ನಾವು ಯೋಚನೆ ಮಾಡಿ ಅವರಿಗೆ ನಾವು ಲೆಕ್ಕಿಸಿ ಈ ಕೇಕನ್ನು ಅವರ ಹೆಸರಲ್ಲಿ ಅವರಿಗೆ ಏನು ಹೇಳ್ತಾರೆ ಅವರ ಹಾಜರಾತಿ ನಮ್ಮದು ಇದೆ ಅಂತೇಳಿ ನಂಬಿ ನಾವು ಇವತ್ತು ಈ ಕ್ರಿಸ್ಮಸ್ ಕೇಕನ್ನು ಸ್ಲೈಸ್ ಮಾಡಿ ಆಚರಣೆ ಮಾಡೋಣ. ನಾನು ವಿನಂತಿಸ್ತಿದ್ದೇನೆ ವೇದಿಕೆ ಮೇಲಿರುವ ಬಿಷಪ್ರೊಡನೆ ಎಲ್ಲರೂ ಸೇರಿ ಈ ಕ್ರಿಸ್ಮಸ್ ಕೇಕನ್ನು ಸ್ಲೈಸ್ ಮಾಡೋದು. Happy birthday to you, Jesus. Thank you. ಪ್ರಿಯರೇ, ಕ್ರಿಸ್ಮಸ್ ಕೇವಲ ಕೇಕ್ ಮತ್ತು ಕುಸುವಾರಿಗೆ ಸೀಮಿತ ಅಲ್ಲ, ಅದು ಜೀವನಕ್ಕೆ ಸಂಬಂಧಿತ, ಸಮಾಜಕ್ಕೆ ಸಂದೇಶಪೂರಿತ. 2025 ಜೂಬಿಲಿ ವರ್ಷದ ಕ್ರಿಸ್ಮಸ್ ಸಂದೇಶವನ್ನು ಮಾಧ್ಯಮದ ಮೂಲಕ, ನಿಮ್ಮ ಮೂಲಕ ಸಮಾಜಕ್ಕೆ ನೀಡಲು ನಾವೀಗ ತಯಾರಾಗಿದ್ದೇವೆ. ನಾನು ಈಗ ವಿನಂತಿಸುತ್ತಿದ್ದೇನೆ, ನಮ್ಮ ಬಿಷಪ್ರವರಲ್ಲಿ ಈ ಗೌರವದಿಂದ ಕೇಳ್ಕೊಳ್ತಿದ್ದೇನೆ, ಈ ಕ್ರಿಸ್ಮಸ್ ಸಂದೇಶವನ್ನು ಜನರಿಗೆ, ಸಮಾಜಕ್ಕೆ ನೀವು ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ. ಮಿತ್ರರೇ, ಇಲ್ಲಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಹಬ್ಬದ ಈ ಪವಿತ್ರ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಈ ಜಗತ್ತಿಗೆ ತಂದ ಪ್ರೀತಿ, ಶಾಂತಿ ಮತ್ತು ಮಾನವೀಯತೆಯ ಶಾಶ್ವತ ಸಂದೇಶವನ್ನು ನಾವು ಇವತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಈ ಹಬ್ಬವು ಸಮಾಜದಲ್ಲಿ ಸತ್ಯ, ನ್ಯಾಯ ಹಾಗೂ ಸಹಜೀವನದ ಮೌಲ್ಯಗಳನ್ನು ಮರುಸ್ಥಾಪಿಸುವ ವಿಶಿಷ್ಟ ಅವಕಾಶವನ್ನು ಒದಗಿಸುತ್ತದೆ ಎಂದು ನಾವು ಸ್ಪಷ್ಟವಾಗಿ ಹೇಳಬಹುದು. ನಮ್ಮ ಸಮಾಜವನ್ನು ಒಮ್ಮೆ ನೋಡೋಣ.
ನಮ್ಮ ಸಮಾಜದಲ್ಲಿ ಹಿಂಸೆ, ವಂಚನೆ, ತಪ್ಪು ಮಾಹಿತಿ ಹಾಗೂ ಪರಸ್ಪರ ಅವಿಶ್ವಾಸವನ್ನು ಉತ್ತೇಜಿಸುವ ಸವಾಲುಗಳು ಹೆಚ್ಚುತ್ತಲೇ ಸಾರ್ವಜನಿಕ ವಲಯಗಳಲ್ಲಿ ಸತ್ಯ, ನ್ಯಾಯ ಮತ್ತು ಸೌಹಾರ್ದ ಕುಂದುತ್ತಿರುವುದು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಚಿಂತಾಜನಕವಾಗಿ ಪರಿಣಮಿಸಿದೆ. ವ್ಯಕ್ತಿಯ ಖಾಸಗಿತನ, ಗೌರವಯುತ ಜೀವನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳು ದಿನದಿಂದ ದಿನಕ್ಕೆ ಅಪಾಯದ ಅಂಚಿಗೆ ಹೋಗುತ್ತಿವೆಯೋನೋ ಎಂಬಂತೆ ಕಾಣುತ್ತಿವೆ. ಜಾತಿ, ಧರ್ಮ, ಕುಲ, ಅಂತಸ್ತು ಇವುಗಳ ಆಧಾರದ ಮೇಲೆ ಒಬ್ಬರಿಗೊಬ್ಬರನ್ನು ಎತ್ತಿಕಟ್ಟುವುದು ಜಾಸ್ತಿಯಾಗುತ್ತಾ ಇದೆ. ಪ್ರತಿದಿನ ಸಾಕಷ್ಟು ಮುಗ್ಧ ಜನರು ವಂಚಕರ ಕೈಗಳಲ್ಲಿ ಬಲಿಪಶುಗಳಾಗುತ್ತಿದ್ದಾರೆ ಎಂಬ ಆಘಾತಕಾರಿ ಸಂಗತಿಯನ್ನು ಕೇಳಿ ಮನ ಕರಗುತ್ತದೆ. ಈ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತರ ಜನನದ ಹಬ್ಬವು ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಹಾಗೂ ಪ್ರತಿಯೊಂದು ಸಂಸ್ಥೆಗೂ ಒಂದು ವಿಶೇಷ ಕರೆಯನ್ನು ನೀಡುತ್ತದೆ. ಕರೆ ಪರಸ್ಪರ ಗೌರವವನ್ನು ಬೆಳೆಸಲು, ಕರೆ ಪ್ರತಿಯೊಬ್ಬರ ಘನತೆಯನ್ನು ಕಾಪಾಡಲು, ಕರೆ ಅಸತ್ಯ, ಅನ್ಯಾಯ ಮತ್ತು ಭ್ರಷ್ಟಾಚಾರವನ್ನು ನಿವಾರಿಸಲು, ಕರೆ ಹಿಂಸೆಗೆ ಬದಲಾಗಿ ಶಾಂತಿ ಮತ್ತು ಸಂವಾದದ ಮಾರ್ಗವನ್ನು ಅನುಸರಿಸಲು ಹಾಗೂ ಸಮಾಜದ ಒಗ್ಗಟ್ಟನ್ನು ಬಲಪಡಿಸಲು. ಸತ್ಯ, ಪಾರದರ್ಶಕತೆ ಮತ್ತು ನೈತಿಕತೆಯನ್ನು ರಕ್ಷಿಸುವುದು ಕೇವಲ ಕಾನೂನುಬದ್ಧ ಕರ್ತವ್ಯ ಮಾತ್ರವಲ್ಲ, ಅದು ಸಮಾಜದ ಭವಿಷ್ಯದ ಮೂಲಭೂತ ಆಧಾರ ಸ್ತಂಭ ಕೂಡ. ಜನಸಾಮಾನ್ಯರಾಗಲಿ, ಜನಪ್ರತಿನಿಧಿಗಳಾಗಲಿ, ಸರ್ಕಾರಗಳಾಗಲಿ, ಆಡಳಿತ ಸಂಸ್ಥೆಗಳಾಗಲಿ ಎಲ್ಲರೂ ವೈಯಕ್ತಿಕ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಸತ್ಯನಿಷ್ಠೆ, ಆಡಳಿತದಲ್ಲಿ ಪಾರದರ್ಶಕತೆ, ನಿರ್ಧಾರಗಳಲ್ಲಿ ನ್ಯಾಯ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಜನಪರ ಹೊಣೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಪ್ರಜೆಗಳ ಮೂಲಭೂತ ಹಾಗೂ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯೊಂದಿಗೆ ಪರಸ್ಪರ ಬಂಧುತ್ವವನ್ನು ವೃದ್ಧಿಗೊಳಿಸಲು ನಾವು ಶ್ರಮಿಸಬೇಕು. ಸಮಾಜವು ಶಾಂತಿಯಿಂದ ಮುಂದುವರಿಯಲು ಮತ್ತು ರಾಷ್ಟ್ರವು ನಿಜವಾದ ಅಭಿವೃದ್ಧಿಯ ಹಾದಿಯಲ್ಲೂ ಸಾಗಲು ನೈತಿಕತೆ, ಪಾರದರ್ಶಕತೆ ಮತ್ತು ಸತ್ಯವನ್ನು ಕಾಪಾಡುವುದು ಪ್ರತಿಯೊಂದು ಸಂಸ್ಥೆಯ ಹಾಗೂ ಪ್ರಜೆಯ ಆದ್ಯ ಕರ್ತವ್ಯ. ಎಲ್ಲರ ಸಹಕಾರದಿಂದ ಎಲ್ಲ ರೀತಿಗಳಲ್ಲಿ ಎಲ್ಲರ ಅಭಿವೃದ್ಧಿ ಆಗಬೇಕಾದರೆ ಎಲ್ಲ ನಾಗರಿಕರನ್ನು ಗೌರವದಿಂದ ಮತ್ತು ಘನತೆಯಿಂದ ಕಾಣುವುದು ಅತ್ಯಗತ್ಯ. ಹಾಗಾಗಿ 2025ನೇ ಜುಬಿಲಿ ವರ್ಷದ ಕ್ರಿಸ್ಮಸ್ ಹಬ್ಬವು ನಮ್ಮ ದೇಶಕ್ಕೆ ಶಾಂತಿ, ಸಮಾಜಕ್ಕೆ ಸಮನ್ವಯ, ಸಾರ್ವಜನಿಕ ಬದುಕಿಗೆ ನೈತಿಕ ಪುನರುಜ್ಜೀವನ ಮತ್ತು ಪ್ರತಿಯೊಬ್ಬ ನಾಗರಿಕನ ಜೀವನಕ್ಕೆ ಭರವಸೆಯ ಹೊಸ ಕಿರಣವನ್ನು ತಂದುಕೊಡಲಿ ಎಂದು ನನ್ನ ಆಶಯ. ಪ್ರೀತಿ, ಸತ್ಯ ಮತ್ತು ಶಾಂತಿಯ ಬೆಳಕು ನಮ್ಮ ಮನೆಗಳಲ್ಲಿ ಮಾತ್ರವಲ್ಲ, ಸಾರ್ವಜನಿಕ ವ್ಯವಸ್ಥೆಯಲ್ಲಿ, ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ ಮತ್ತು ರಾಷ್ಟ್ರದ ನಿರ್ಧಾರಗಳಲ್ಲಿ ಸಹ ಹೊಳೆಯಲಿ ಎಂಬುದೇ ನನ್ನ ಪ್ರಾರ್ಥನೆ. ಬೆಳಕು ಕತ್ತಲನ್ನು ನಿವಾರಿಸುತ್ತದೆ, ಪ್ರೀತಿ ದ್ವೇಷವನ್ನು ಗೆಲ್ಲುತ್ತದೆ ಹಾಗೂ ಶಾಂತಿ ಭಯವನ್ನು ಹೋಗಲಾಡಿಸುತ್ತದೆ ಎಂಬ ಸತ್ಯವೇ ನಮ್ಮದಾಗಲಿ. ನಾಡಿನ ಸಮಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಮೇಲೆ, ತಮ್ಮ ಕುಟುಂಬಗಳ ಮೇಲೆ ದೇವರ ಆಶೀರ್ವಾದಗಳನ್ನು ಆಶಿಸುತ್ತೇನೆ. ವಂದನೆಗಳು. ಸಂದೇಶದ ಪ್ರತಿಗಳನ್ನು ಆಲ್ರೆಡಿ ಹಾರ್ಡ್ ಕಾಪಿ ಕೊಟ್ಟಿದ್ದಾರೆ ಮತ್ತು PDF ಮತ್ತು ವರ್ಡ್ ಫೈಲ್ ನಿಮಗೆ ಆಮೇಲೆ ನಮ್ಮ CCCಯಿಂದ ಮತ್ತು 4 ವಿಂಡ್ಸ್ ಅವರು ಕಳಿಸ್ತಾರೆ. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಧರ್ಮಕ್ಷೇತ್ರದ ಪಾಲನಾ ಪರಿಷತ್ತಿನ ಕಾರ್ಯದರ್ಶಿಯಾದ ಡಾಕ್ಟರ್ ಜಾನ್ ಡಿಸಿಲ್ವಾ ಇವರು ಇದನ್ನು ನೆರವೇರಿಸ್ತಾರೆ. ಗೌರವಾನ್ವಿತ ಧರ್ಮಾಧ್ಯಕ್ಷರೇ, ಗುರುಗಳೇ, ಪ್ರಿಯ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರೇ, ಸಮಾಜದಲ್ಲಿ ಜಗದೆಲ್ಲೆಡೆ ಪ್ರತ್ಯೇಕವಾಗಿ ನಮ್ಮ ಸುತ್ತಮುತ್ತಲೂ ಶಾಂತಿ, ಪ್ರೀತಿ, ಸಹಬಾಳ್ವೆಯ ಅಗತ್ಯತೆಯ ಸಿದ್ಧಾಂತಗಳಲ್ಲಿ ನಂಬಿಕೆಯುಳ್ಳ ತಮ್ಮೆಲ್ಲರೂ ಯೇಸು ಕ್ರಿಸ್ತರ ಜನನದ ಜುಬಿಲಿ 2025 ಇದರ ಸಂದೇಶವನ್ನು ವಾರ್ತಾಪತ್ರಿಕಾ ಮಾಧ್ಯಮಗಳ ಮುಖಾಂತರ ಎಲ್ಲೆಡೆ ಹರಡಲು
ನಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ದಯಾಮಯ ತಂದೆಯೇ, ನಾವು ನಿಮ್ಮ ಮಕ್ಕಳು ಇಲ್ಲಿ ನೆರೆದಿದ್ದೇವೆ. ನಮ್ಮ ಸಮಾಜದ ಮೇಲೆ ದೃಷ್ಟಿ ಹಾಯಿಸಿ ಸಮಾಜವು ದಿಟ್ಟ ನಡೆಯಲ್ಲಿ ನಡೆದು ಮುಂದೆ ಸಾಗಲು, ಈ ಸಮಾಜವನ್ನು ಉನ್ನತ ಮಟ್ಟಕ್ಕೇರಿಸಲು ದುಡಿಯುವ ಎಲ್ಲ ಮಾಧ್ಯಮ ಮಿತ್ರರನ್ನು ಹರಸಿರಿ. ಸಮಾಜಕ್ಕೆ ಇಡುವ ಕನ್ನಡಿಯಂತೆ ಸಮಾಜದ ಆಗು ಹೋಗುಗಳ ಬಗ್ಗೆ ಕೂಲಂಕಷವಾಗಿ ಅವಲೋಕಿಸಿ ಸತ್ಯವ ನೀತಿಯ ಹಾಗೂ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ತೋರಿಸಿಕೊಡುವ ಈ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ಚೆಲ್ಲುತ್ತಾರೆ. ಅವರ ಪ್ರತಿಯೊಂದು ಕೆಲಸ ಹಾಗೂ ಅವರು ಮಾಡುವ ಪ್ರತಿಯೊಂದು ಚಟುವಟಿಕೆ ಮೇಲೆ ನೀವು ತಮ್ಮ ಆಶೀರ್ವಾದವನ್ನು ನೀಡಿರಿ. ನಾವೆಲ್ಲರೂ ಒಟ್ಟುಗೂಡಿ ಈಗ ಮಾಡುವ ಈ ಸಹ ಭೋಜನದ ಮೇಲೆ ನಿಮ್ಮ ಆಶೀರ್ವಾದ ಕೊಟ್ಟು ನಾವು ಹಾಗೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಂತೋಷದಿಂದ ಜೀವಿಸಿ ಬಾಳಲು ಎಲ್ಲ ಧರ್ಮದವರು, ಎಲ್ಲ ಕುಲದವರು, ಎಲ್ಲ ರೀತಿಯ ಜನಾಂಗದ ಜನರು ಒಟ್ಟಿಗೆ ಸಹೋದರ ಸಹೋದರಿಯಂತೆ ಬಾಳಲು ನಮಗೆ ನಿಮ್ಮ ಕೃಪಾವರಗಳನ್ನು ಅನುಗ್ರಹಿಸಿ ಅಂತ ಬೇಡುತ್ತೇವೆ. ನೀವು ಸದಾಕಾಲಕ್ಕೆ ಜೀವಿಸಿ ಆಳುವ ದೇವರು ಕರ್ತರು ಆಗಿದ್ದೀರಿ. ನಿಮಗೆ ವಂದನೆಗಳು. ನಿಮಗೆ ಆರಾಧಿಸ್ತೇವೆ ಹಾಗೂ ಸ್ತುತಿಸ್ತೇವೆ. ಧನ್ಯವಾದಗಳು ಬಿಷಪ್ ಅವರೇ, ಪ್ರೀತಿಯ ಸಂದೇಶ ಮತ್ತು ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ. ಈಗ ನೀವು ಊಟ ಮಾಡಲಿಕ್ಕೆ ಕೆಲವರು ಹೋಗ್ಬೋದು.